ಮತದಾನ ಬೇರೆ ನಡೀತಾ ಇದೆ ಸರ್, ಯಾವ ರೀತಿ ಆಗ್ಬೋದು? ಅಲ್ಲ, ನಾನು ಮಹಾರಾಷ್ಟ್ರದ ಚುನಾವಣಾ ಪ್ರಚಾರದಲ್ಲಿ 2 ದಿವಸ ಹೋಗಿದ್ದೆ. ನಾನು ಸೋಲಾಪುರ ಭಾಗದಲ್ಲಿ ಮತ್ತು ಅಕ್ಕಲ್ಕೋಟೆ, ಜತ್ತು ಈ ಭಾಗದಲ್ಲಿ ಹೋಗಿದ್ದೆ. ಅಲ್ಲಿ ವಾತಾವರಣ ನೋಡಿದರೆ ಭಾಳ ಒಳ್ಳೆಯ ರೆಸ್ಪಾನ್ಸ್ ಇತ್ತು. ಅದೇ ರೀತಿಯಾದ ನಾನು ಬೇರೆ ಬೇರೆ ಮಾಹಿತಿ ತೊಗೊಂಡೆ ಅಲ್ಲಿದ್ದಂಥ ಲೀಡರ್ಸ್ಗೆ. ಅವ್ರು ಹೇಳಿದರು ಇಡೀ ಮಹಾರಾಷ್ಟ್ರದಲ್ಲಿ ಇದೇ ರೀತಿಯಾದಂಥ ಒಂದು ಒಳ್ಳೆಯ ರೆಸ್ಪಾನ್ಸ್ ಇದೆ ಜನರದ್ದು. ಹೀಗಾಗಿ ಮಹಾರಾಷ್ಟ್ರದಲ್ಲಂತೂ ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರೋದು ನಿಶ್ಚಿತ ಅನ್ನುವಂಥದ್ದು ವಾತಾವರಣ ಇದೆ ಮತ್ತು ಬಂದೇ ಬರ್ತದೆ ಅನ್ನುವಂಥದ್ದು ವಿಶ್ವಾಸ ನನಗೂ ಇದೆ. ಮತ್ತು ಜಾರ್ಖಂಡದ ನನಗೆ ವೈಯಕ್ತಿಕವಾಗಿ ಮಾಹಿತಿ ಇಲ್ಲ, ಆದರೆ ಪಕ್ಷದ ಮಾಹಿತಿ ಹೇಳೋ ಪ್ರಕಾರ ಅಲ್ಲಿಯೂ ಸಹಿತ, ಯಾಕಂದರೆ ಈಗಿದ್ದ ಸರ್ಕಾರ ಭ್ರಷ್ಟಾಚಾರ ಮತ್ತೊಂದು ಕಾರಣ ಸಲುವಾಗಿ ಭಾಳಷ್ಟು ಎನ್ಕಂಬರ್ಸಿ ಇದೆ. ಆ ಹಿನ್ನೆಲೆಯಲ್ಲಿ ಅಲ್ಲಿಯೂ ಸಹಿತ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರ ಬರ್ತದೆ ಅನ್ನುವಂಥ ವಿಶ್ವಾಸ. ಗ್ಯಾರಂಟಿಗಳ ಬಗ್ಗೆ ಮಹಾರಾಷ್ಟ್ರದಲ್ಲಿ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ BJP ಅವರು. ನಾವು ಅಲ್ಲಿ ಸರ್ಕಾರ ವಿರುದ್ಧ ಕಾನೂನು ಹೋರಾಟ ಮಾಡೋಕ್ಕೆ, BJP ವಿರುದ್ಧ ಕಾನೂನು ಹೋರಾಟ ಮಾಡೋಕ್ಕೆ HK ಪಾಟೀಲ್ ಎಲ್ಲಿ ಇಲ್ಲಿ ಕುಂತ ಹೇಳ್ತಾರೆ ಅವರು. ಅಲ್ಲಿ ಏನು ದುರುಪಯೋಗ ಆಗಿದೆ ಅನ್ನೋದು ಎಕ್ಸ್ಪ್ಲೇನ್ ಮಾಡಬೇಕು, ಅದು ಸಾಕ್ಷಿ ಪೂರ್ವವಾಗಿ ಇದು ಮಾಡಬೇಕು. ಹೀಗಾಗಿ ಕಾನೂನು ಹೋರಾಟ ಮಾಡೋದಾದ್ರೆ ಈಗಲೇ ಮಾಡ್ಬೋದಾಗಿತ್ತಲ್ಲ. ಈಗ ಈ ಸ್ಟೇಟ್ಮೆಂಟ್ ಕೊಡೋದ್ರಿಂದ ಏನಾಗೋದೈತಿ? ಅದಕ್ಕೆ ಇದು ಸುಮ್ಮನೆ ಏನೋ ಒಂದು ಪ್ರಚಾರಕ್ಕೆ ಏನೋ ಒಂದು ಇಶ್ಯೂ ರೈಸ್ ಮಾಡಬೇಕನ್ನೋ ಸಲುವಾಗಿ ಅದು ಹೇಳ್ತಾ ಇದ್ದಾರೆ ಹೊರತು ಅದರಲ್ಲಿ ಏನೂ ಅರ್ಥ ಇಲ್ಲ ಅಂತ ನಾನು ಹೇಳ್ತೀನಿ. ಡಿ ಕುಣ್ಣಾ ವರದಿ CM ಕಚೇರಿಯಿಂದಲೇ ಒಂದೊಂದಾಗಿ ಬಹಿರಂಗ ಆಗ್ತಾ ಇರೋದ್ರ ಬಗ್ಗೆ ಸುಧಾಕರ್ನ ಆತಂಕಪಡಿಸಿದ್ದಾರೆ. ನಾನು ಮೊನ್ನೆನೂ ಹೇಳಿದ್ದೀನಿ, ನಾನು ಒಂದು ಇದರಲ್ಲಿ ಇಂಟರ್ವ್ಯೂದಲ್ಲಿ, TV ಇಂಟರ್ವ್ಯೂದಲ್ಲಿ ಏನಂದರೆ, ಇವತ್ತು ಯಾವುದಾದ್ರೂ ಒಂದು ಎನ್ಕ್ವೈರಿ ಕಮಿಷನ್ ನೇಮಕ ಆದಾಗ, ಅದು ನ್ಯಾಯಾಂಗ ಕಮಿಷನ್ ನೇಮಕ ಆದಾಗ ಅದನ್ನು ಮುಖ್ಯಮಂತ್ರಿಗಳಿಗೆ ಸಬ್ಮಿಟ್ ಮಾಡ್ತಾರೆ. ಸಬ್ಮಿಟ್ ಮಾಡಿದ ಮೇಲೆ ಅದನ್ನು ಅವರು ಏನಾದರೂ ಅಧ್ಯಯನ ಮಾಡೋದನ್ನು ಮಾಡಿಕೊಂಡು ಕ್ಯಾಬಿನೆಟ್ ಸಬ್ಜೆಕ್ಟ್ ತೊಗೊಂಡೋಗ್ತಾರೆ. ಕ್ಯಾಬಿನೆಟ್ ತೊಗೊಂಡು ವಿತ್ ಆ್ಯಕ್ಷನ್ ಟೇಕನ್ ರಿಪೋರ್ಟ್ ಅಂಥೇಳಿ ರೆಡಿ ಮಾಡಿಕೊಂಡು ಅದನ್ನು ಕ್ಯಾಬಿನೆಟ್ದಲ್ಲಿ ಅಪ್ರೂವಲ್ ತೆಗೆದುಕೊಂಡು ಮುಂದೆ ಸದನದಲ್ಲಿ ಮಂಡನೆ ಮಾಡಬೇಕು. ದ್ಯಾಟ್ ಈಸ್ ದ ಪ್ರೊಸೆಸ್. ಒಂದು ಯಾವುದೋ ಎನ್ಕ್ವೈರಿ ಕಮಿಷನ್ ಅದು ಇದು ಮಧ್ಯಂತರ ವರದಿ, ತರಾತುರಿಂದ ಮಧ್ಯಂತರ ವರದಿ ತೊಗೊತಾರೆ. ಅವತ್ತು ಸಬ್ಮಿಟ್ ಮಾಡಿದ ದಿವಸನೇ ಅದರ ಕಂಟೆಂಟ್ಸ್ ಎಲ್ಲ ಹೊರಗೆ ಬರ್ತವೆ. ಅಂದರೆ ಒಂದು ಮುಖ್ಯಮಂತ್ರಿ ಕಚೇರಿಯಿಂದ ಆದರೂ ಇದು ಹೊರಗೆ ಬಿದ್ದಿರಬೇಕು, ಅಥವಾ ನ್ಯಾಯಮೂರ್ತಿ ಕುನ್ನಾ ಅವರ ಕಚೇರಿಯಿಂದ ಅಲ್ಲದು ಹೊರಗೆ ಬಿದ್ದಿರಬೇಕು. ಇದು ಎರಡು ಬಿಟ್ಟು ಬೇರೆ ಏನದ ಮಾಧ್ಯಮಕ್ಕೆ ಬರ್ತದಂತಂದರೆ ಅದೇ ಸೋರ್ಸು. ಹಾಗಾದರೆ ಇದು ಸುಮ್ಮನೆ ಇಲೆಕ್ಷನ್ ಸಂದರ್ಭದಲ್ಲಿ ಬೈ ಎಲೆಕ್ಷನ್ ಇತ್ತಲ್ಲ, ಅದ್ರ ಸಲುವಾಗಿ BJP ವಿರುದ್ಧ ಒಂದು ಅಪಪ್ರಚಾರ ಮಾಡಲಿಕ್ಕೆ ಒಂದು ವರದಿ ಬಂದಂಗೆ ಮಾಡಿ ಪ್ರೆಸೆಂಟೇಷನ್ ತೊಗೊಂಡು ಆಮೇಲೆ ಅದರದ್ದು ಕಂಟೆಂಟ್ಸು ಇವತ್ತು ಹೊರಗಡೆ ಬಿಡ್ತಾರಂತಂದರೆ ಇದು ಯಾವ ರೀತಿಯ ಅಂತ ನ್ಯಾಯ ಅಂತ ನಾವು ತಿಳ್ಕೊಬೇಕು. ಮತ್ತು ಇದು ಈ ಒಂದು ವ್ಯವಸ್ಥೆ, ಕಾನೂನು ವ್ಯವಸ್ಥೆಯ ಒಂದು ದುರುಪಯೋಗ ಅಂಥೇಳಿ ನಾನು ಸಿದ್ದರಾಮಯ್ಯವ್ರ ಬಗ್ಗೆ ಹೇಳಬೇಕಾಗ್ತದೆ, ಈ ಸರ್ಕಾರದ ಬಗ್ಗೆ ಹೇಳಬೇಕಾಗ್ತದೆ. ದುರುಪಯೋಗ ಮಾಡಿಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿ ನಾಯಕರಿಗೆ ಡ್ಯಾಮೇಜ್ ಮಾಡುವಂಥ ಒಂದು ತಂತ್ರ ಅಂತ ನಾನು ಹೇಳ್ತೀನಿ. ಶಾಸಕರು ಖರೀದಿ ಮಾಡೋ ವಿಚಾರದಲ್ಲಿ ಮುಖ್ಯಮಂತ್ರಿ ಗಂಭೀರ ಮಾಡ್ತಾರೆ. 100 ಕೋಟಿ ರೂಪಾಯಿ ಸಹ ಇದು ಮಾಡ್ತಾ ಇದ್ದೇವೆ. ನಾನು ಹೇಳ್ತೀನಿ, ಆಡಿಯೋ ವಿಡಿಯೋ ಎಲ್ಲ ಇತ್ತಂದ್ರೆ ಬಹುಶಃ ಈ ಇಲೆಕ್ಷನ್ ಟೈಮ್ದಾಗ ಬಿಡುಗಡೆ ಮಾಡ್ತಿದ್ರು ಅವರು. ಸುಮ್ಮನೆ ಏನಾದರೂ ಒಂದು ಅಪಪ್ರಚಾರ ಬಿಟ್ಬಿಡೋದು. ನೀವು ಸರ್ಕಾರ ನಡೆಸಾಕತ್ತೀರಿ, ನಿಮ್ಗೆ ಆಡಿಯೋ ವಿಡಿಯೋ ಇತ್ತಂದ್ರೆ ವಿತ್ ದ್ಯಾಟ್ ಪ್ರೂಫ್ ಓನ್ಲಿ ನೀವು ಡಿಸ್ಕ್ಲೋಸ್ ಮಾಡಲ್ಲ. ಯಾಕೆ ಹೆದರಿಕೆ? ಸುಮ್ಮನೆ ಈ ರೀತಿ ವಿನಾಕಾರಣ ಅಪಪ್ರಚಾರ ಮಾಡೋದು. BJP ಬಗ್ಗೆ ಅಪಪ್ರಚಾರ ಮಾಡೋದೇ ಕಾಂಗ್ರೆಸ್ಸಿನ ಒಂದು ತಂತ್ರ ಆಗಿದೆ ಹೊರತು, ಕುತಂತ್ರ ಆಗಿದೆ ಹೊರತು ಮತ್ತು ಬೇರೆ ಯಾವುದೂ ಇಲ್ಲ. ಇವತ್ತು 50 ಕೋಟಿ ಅಂದ್ರೆ ಏನದು ಲೆಕ್ಕ ಇಟ್ಟಿಲ್ಲ ಅಂತೆ. 50 ಕೋಟಿ ಒಬ್ಬ ಯಾರೋ ಶಾಸಕರಿಗೆ ಇದು ಮಾಡ್ತಾರಂತಂದ್ರೆ ಯಾರೋ ಬಂದು ಮಾತಾಡಿರ್ಬೇಕು. ಹಂಗಾರೆ ಆ ಮಾತಾಡಿದ ರೆಕಾರ್ಡ್ ಹೊರಗೆ ಹಾಕಲಿ, ಅಥವಾ 4 ಜನ ಒಂದು ಶಾಸಕರ ಹೆಸರೇ ಬಿಡಲಿ ಇಂಥವ್ರು ಬಂದ ಕಡೆ ಬಂದಿದ್ರು ಅಂತೇಳಿ. ಯಾರೋ ಒಬ್ಬ ಗಾಳಿಗೆ ಅನ್ನುವಂಥ ಒಬ್ಬ ವ್ಯಕ್ತಿ ಶಾಸಕರು ಹೇಳಿದ್ದು ಬಿಟ್ಟರೆ, ಮತ್ತು ಆತು ತನ್ನ ಹೇಳಿಕೆಯಲ್ಲಿ 2-3 ಜನ ಹೆಸರದು ಶಾಸಕರ ಹೆಸರನ್ನು ರೆಫರ್ ಮಾಡಿದ. ಅವರೆಲ್ಲ ಡಿನೈ ಮಾಡ್ತಾರೆ, ಸ್ಪೆಸಿಫಿಕಾಗಿ ಡಿನೈ ಮಾಡ್ತಾರೆ, ನಮ್ಗೆ ಯಾರೋ ಬಂದು ಆಫರ್ ಮಾಡಿಲ್ರಿ ಅಂತೇಳಿ. ಅಂದರೆ ಆ ಗಾಣಿಗೆ ಅವ್ರ ಕಡೆಯಿಂದನೂ ಸಹಿತಕ್ಕೆ ಉದ್ದೇಶಪೂರ್ವಕವಾಗಿ ಸ್ಟೇಟ್ಮೆಂಟ್ ಕೊಡ್ಸ್ಯಾರ. ಸರ್, ಇದು ವಿಷಯ ಡೈವರ್ಟ್ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಈ ರೀತಿ. ಡೈವರ್ಟ್ ಅಲ್ರಿ, ಇದು BJP ಬಗ್ಗೆ. ಯಾಕಂದರೆ ಈ ಸರ್ಕಾರದ ಇಮೇಜು ಡೇ ಬೈ ಡೇ ಕಡಿಮೆ ಆಗ್ತಾ ಇದೆ. ದೇ ಲಾಸ್ಟ್ ದ ಕಾನ್ಫಿಡೆನ್ಸ್ ಆಫ್ ದಿ ಪೀಪಲ್. ಡ್ಯಾಮೇಜ್ ಆಗಿದೆ. ಮೂಢ ಹಗರಣದಿಂದ ವಾಲ್ಮೀಕಿ ಹಗರಣದಿಂದ ಈ ಸರ್ಕಾರ, ಮುಖ್ಯಮಂತ್ರಿಗಳ ಇಮೇಜ್ ಡೌನ್ ಆಗಿದೆ. ಹೀಗಾಗಿ ಜನ ಅದನ್ನೇ ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಅದನ್ನು ಡೈವರ್ಟ್ ಮಾಡೋ ಸಲುವಾಗಿ ಮತ್ತು BJPಗೆ ಒಂದು ಡ್ಯಾಮೇಜ್ ಮಾಡೋ ಸಲುವಾಗಿ ಈ ರೀತಿಯಾದಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡುವಂಥ ಕೆಲಸ ಮುಖ್ಯಮಂತ್ರಿ ಮಾಡ್ತಾರೆ. ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಂಥ ಮುಖ್ಯಮಂತ್ರಿಗೆ ಇದು ಯೋಗ್ಯವಾದಂಥ ಹೇಳಿಕೆ ಅಲ್ಲ ಅಂತ ನಾನು ಹೇಳ್ತೀನಿ. ಈಗ BPL ಕಾರ್ಡ್ಗಳು ಸಾಕಷ್ಟು ರದ್ದು ಮಾಡಿದೆ ಸರ್ಕಾರ. ಫಲಾನುಭವಿಗಳು ತೊಂದರೆ ಆಗ್ತದೆ ಬಡವರಿಗೆ. ಅಲ್ಲ ನೋಡಿರಿ, ಅದಕ್ಕೆ ನಾನು ಹೇಳೋದು, ಇವತ್ತು ಇಷ್ಟೊಂದು ಕಾರ್ಡ್ ಇದಾವಲ್ಲ, ಇವರು 5 ವರ್ಷ ಹಿಂದೊಮ್ಮೆ 5 ವರ್ಷ ಸರ್ಕಾರ ನಡೆಸ್ಯಾರ. ಈ ಮತ್ತು 2ನೇ ಬಾರಿ
ಈಗಾಗಲೇ ಒಂದೂವರೆ 2 ವರ್ಷ ಅದು ಸರ್ಕಾರ ನಡೆಸಾಗೈತಿ. ಇವರು ಬೋಗಸ್ BPL ಕಾರ್ಡ್ ಅದಾವ ಅಂತ ಇವತ್ತು ಜ್ಞಾನೋದಯ ಆತನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಸರ್ಕಾರ ನಡೆಸುವಂಥವ್ರು ಲಕ್ಷಾಂತರ ಮೊದಲಿಂದು ಇವತ್ತು ಕೋಟ್ಯಾಂತರ BPL ಕಾರ್ಡ್ ಅದಾವು ಅನ್ನೋ ಒಮ್ಮಾಗ ರದ್ದು ಮಾಡಕ್ಕೆ ಹೊಂಟಿರಂತಾರೆ ಬಡವರು ಹೊಟ್ಟಿ ಮೇಲೆ ಇವತ್ತು ಹೊಡೆತ ಕೊಡುವಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರದಿಂದ ಆಗ್ತದೆ. ಈ ರೀತಿ ಹೇಳಿ ಇವತ್ತೇನು ಗ್ಯಾರಂಟಿ ಯೋಜನೆ ಅದಕ್ಕಾಗಿ ಹಣ ವಿನಿಯೋಗ ಮಾಡ್ತಿರಲ್ಲ ಅದು ಬಹುಶಃ ನಿಮ್ಮ ಕಂಟ್ರೋಲ್ ಉಳಿತಾ ಇಲ್ಲ. ಅದಕ್ಕಾಗಿ BPL ಕಾರ್ಡನ್ನು ಕಡಿಮೆ ಮಾಡಿಬಿಟ್ರೆ ಅಷ್ಟು ಅಕ್ಕಿ ಕೊಡೋದು ಕಡಿಮೆ ಆಗತ್ತೆ. ಈ ರೀತಿಯಾದಂಥ ಒಂದು ಬೇರೆ ಬೇರೆ ಕಾರಣಗಳ ಸಲುವಾಗಿ ಈ BPL ಕಾರ್ಡ್ ರದ್ದು ಮಾಡುವಂಥ ಪ್ರೊಸೆಸ್ ನಡೀತಾ ಇದೆ. ಇದು ಬಡವರಿಗೆ ತೊಂದರೆ ಕೊಡುವಂಥ ಒಂದು ಪ್ರೊಸೆಸ್ ಅಂತ ನಾನು ಹೇಳ್ತೀನಿ. ಈ ಸರಿ ಚಳಿಗಾಲ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗುತ್ತೆ ಸರ್. ಬರೀ ಕಾಲಹರಣ ಮಾಡ್ತದೆ, ಕೋಟ್ಯಾಂತರ ರೂಪಾಯಿ ವ್ಯಯ ಮಾಡ್ತದೆ ಸರ್. ಇದೇ ಸಂಪ್ರದಾಯ ಆಗ್ತಾ ಇದೆ ಅಲ್ಲ, ಅದು ಆಗಬೇಕು. ಇದನ್ನು ಸರ್ಕಾರ ನಡೆಸುವಂಥವ್ರು ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ. ಮತ್ತು 9ನೇ ತಾರೀಕಿಂದ 10 ದಿವಸ ಅಂದ್ರೆ ಅದ್ರಾಗ ಸ್ಯಾಟರ್ಡೆ ಸಂಡೇ ಹೋದರೆ ವರ್ಕಿಂಗ್ ಡೇ ಒಂದು 6 ದಿವಸ ಇರ್ಬೋದು ಅಷ್ಟೇ. 6 ದಿವಸ ವರ್ಕಿಂಗ್ ಡೇ. ನೀವು ಬೆಳಗಾವಕ್ಕೆ ಅಧಿವೇಶನ ಕರೆದು ಯಾವ ಪುರುಷಾರ್ಥಕ್ಕಾಗಿ 6 ದಿವಸದ ಅಧಿವೇಶನ ಕರಿತೀರಿ? ವರ್ಕಿಂಗ್ ಡೇಸ್ ಓನ್ಲಿ 6 ಡೇಸ್. ಯಾಕೆ ಕರಿತೀರಿ? ಕರೆಯೋದು ಅವಶ್ಯಕತೆ ಇಲ್ಲ. ನೀವು ಕರೆಯೋದಾದರೆ ಅಟ್ಲೀಸ್ಟ್ 1 ತಿಂಗಳು ಕರೀರಿ, ಅಟ್ಲೀಸ್ಟ್ 20 ಡೇಸ್ ಕರೀರಿ. ಅವಾಗ ಏನಾದರೂ ಸಾರ್ಥಕ ಆಗಲಿಕ್ಕೆ ಸಾಧ್ಯತೆ. ಇಲ್ಲಿ ಬರೋದು ಟೂರಿಸ್ಟ್ ಆಗಿದ್ದಾಗ ಬರೋದು ಹೋಗೋದು ಒಂದು ಟೂರಿಸ್ಟ್ ಸೆಂಟರ್ನಾಗ ಆಗ್ತದೆ ಅಷ್ಟೇ. ನಾನು ನೋಡಿ ಈಗ ನೋಡಿ ಇವತ್ತು ಚಳಿಗಾಲದ ಅಧಿವೇಶನ ದಿಲ್ಲಿಯಲ್ಲಿ ಕರೆದಾರ. ನಾನು ಲೋಕಸಭಾ ಸದಸ್ಯ. ಈಗ ನವಂಬರ್ 25ರಿಂದ ಡಿಸೆಂಬರ್ 20ವರೆಗೆ ಸೆಷನ್, 1 ಮಂತ್. ಹೀಗಾಗಿ ಈ ರೀತಿ ಒಂದು ಲಾಂಗ್ವಿಟಿ ಇತ್ತಂದರೆ ಚರ್ಚೆ ಮಾಡಲಿಕ್ಕೆ ಒಂದು ಟೈಮ್ ಸಿಗ್ತದೆ. ಇಲ್ಲ ಗಡಿಬಿಡಿ 1 ದಿವಸ 2 ದಿವಸ ಧರಣ ಸತ್ಯಾಗ್ರಹ ಆದ ಇದಕ್ಕೆ ಹೋಗ್ತದೆ. ಮುಂದೆ ಅಲ್ಲಿ ಹೊರಗಡೆನೂ ಸತ್ಯಾಗ್ರಹ ಹೋರಾಟ ನಡೆದಿರುತ್ತೆ. ಅಲ್ಲಿ ಹೋಗಿ ಬರೋದ್ರಾಗೆ ಸೆಷನ್ ಮುಗಿದು ಹೋಗುತ್ತೆ. ಸೋಮವಾರ ಬಂದು ಬುಧವಾರ ಮಟ್ಟ ಗದ್ದಲ, ಮುಂದೆ ಗುರುವಾರ ಶುಕ್ರವಾರ ಆಲ್ಮೋಸ್ಟ್ ಮತ್ತೆ ಹಳ್ಳಿ ತಯಾರಿ. ಹೀಗಾಗಿ ನೀವು ಬೆಳಗಾವಿ ಅಧಿವೇಶನ ಮಾಡೋದ್ರಿಂದ ಏನು ಸಾರ್ಥಕತೆ ಮಾಡ್ತೀರಿ? ಯಾವ ಪುರುಷಾರ್ಥಕ್ಕಾಗಿ ಬೆಳಗಾವಿಯಲ್ಲಿ ಅಧಿವೇಶನ ಮಾಡ್ತೀರಿ? ಉತ್ತರ ಕರ್ನಾಟಕದ ಬಗ್ಗೆ ಬರೀ ಕಣ್ಣೀರು ಸುರಿಸೋದಾಯ್ತು, ಆದರೆ ನಿಜವಾಗಿ ಕಳಕಳಿ ನಿಮ್ಗೆ ಯಾರಿಗೂ ಇಲ್ಲ ಅಂತ ನಾನು ಹೇಳ್ತೇನೆ. ವಿಷಯ ಸಂಬಂಧಪಟ್ಟಂಗೆ ಸರ್, BJPಯಲ್ಲಿ ತಂಡಗಳಾಗ್ತಿದ್ದಾವೆ. ಎಲ್ಲ ಒಂದು ಕಡೆ ಯತ್ನಾಳು, ವಿಜೇಂದ್ರ, ಯಡಿಯೂರಪ್ಪ, ಜೋಶಿ, ಹೀಗೆ ಯೂನಿಟಿ ಇಲ್ಲ ಅಂತ ಒಂದು ಇಶ್ಯೂ ಇಟ್ಕೊಂಡು ನೋಡ್ರಿ, ಅದ್ರ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಅದ್ರ ಬಗ್ಗೆ ಪಕ್ಷದ ವರಿಷ್ಠರು ಗಮನ ಹರಿಸ್ತಾರೆ. ಪಕ್ಷ ಏನು ತೀರ್ಮಾನ ತೆಗೆದುಕೊಳ್ತದೆ ಅದ್ರ ಪ್ರಕಾರ ನಡ್ಕೊಳ್ಳುವಂಥ ವ್ಯಕ್ತಿಗಳು ನಾವು ಅಷ್ಟೇ. ಈ ಬಗ್ಗೆ ಅಧಿವೇಶನದಲ್ಲಿ ಗಂಭೀರ ಚರ್ಚೆ ಆಗ್ತದೆ ಸರ್. ಅದು ಈಗಾಗಲೇ ಪ್ರತಿಪಕ್ಷ ನಾಯಕರು ಮತ್ತು ರಾಜ್ಯದ ಅಧ್ಯಕ್ಷ ಹೇಳ್ಯಾರ. ಯಾಕಂದ್ರೆ ನಾನು ಈಗ ಶಾಸಕ ಸಭೆ ಇಲ್ಲ ನಾನು. ಅದಕ್ಕಾಗಿ ಈಗಾಗಲೇ ಪಕ್ಷ ತೀರ್ಮಾನ ತೊಗೊಂಡಿದೆ. ಡೆಫಿನೆಟ್ಲಿ ವಕ್ಫ್ ವಿಚಾರವಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿವೇಶನದಲ್ಲಿ ಹೋರಾಟ ಮಾಡ್ತದೆ. ಸರ್, ಈಗ ವಿದ್ಯಾರ್ಥಿಗಳಿಗೆ ಸರ್ಕಾರಿ ನೌಕರರಿಗೆ ಅದು ಗ್ಯಾರಂಟಿಗಳೊಳಗೆ ವೇತನ ಆಗ್ತಾ ಇಲ್ಲ. ವಿದ್ಯಾರ್ಥಿಗಳಿಗೆ ಹಾಕಿದಂಥ ಸ್ಕಾಲರ್ಶಿಪ್ಗಳು ಬಜೆಟ್ ನೋ ಸಫಿಷಿಯಂಟ್ ಬಜೆಟ್ ಅಂತ ಅರ್ಜಿ ರಿಜೆಕ್ಟ್ ಆಗ್ತಾ ಇದೆ. ಆರ್ಥಿಕವಾಗಿ ರಾಜ್ಯ ಸರ್ಕಾರ ಅದಕ್ಕೆ ನಾ ಹೇಳಿಲ್ರಿ, ಯಾವುದು ಅವಶ್ಯಕತೆ ಇದೆ ಅದಕ್ಕೆ ವಿನಿಯೋಗ ಮಾಡಬೇಕು ಬಜೆಟ್. ಈಗ ಯಾವುದು ನೀವು ಅಲೋಕೇಶನ್ ಆಗಿದಂಥ ಬಜೆಟ್ ಅಲೋಕೇಶನ್ ಇದೆಯಲ್ಲ, ಸ್ಕಾಲರ್ಶಿಪ್ಪು ಮತ್ತೊಂದು ಡೇ ಟು ಡೇ, ಅದಕ್ಕೂ ಸಹಿತ ನಿಮ್ಗೆ ಹಣ ಇಲ್ಲ ಅಂತಂದರೆ ಒಂದು ಕಡೆ ರೆವಿನ್ಯೂನೂ ನಿಮ್ದು ಕಟ್ ಆಗಿದೆ, ಯಾವುದು ವರಮಾನ ಬರಬೇಕು ಅದು ಆಗಿಲ್ಲ, ಮತ್ತು 50,000 60,000 ಕೋಟಿ ನೀವು ಗ್ಯಾರಂಟಿ ಅಂತ ಹೆಸರು ಮೇಲೆ ಖರ್ಚು ಮಾಡ್ತಾ ಇದ್ದೀರಿ, ಅದು ಸಹಿತ ಸರಿಯಾಗಿ ಫಲಾನುಭವಿಗಳು ಮುಟ್ತಾ ಇಲ್ಲ. ಹೀಗಾಗಿ ಇವತ್ತೇನಾಗಿದೆ, ಸರ್ಕಾರದ ಖಜಾನೆ ಖಾಲಿ ಆಗ್ತಾ ಇದೆ. ಅದರಿಂದ ನಾಳೆ ಎಲ್ಲಿವರೆಗೆ ಬರ್ಬೋದು ಅಂತಂದರೆ ಸರ್ಕಾರಿ ನೌಕರಿಗೆ ಪಗಾರ ಕೊಡೋದಕ್ಕೆ ತೊಂದರೆ ಆಗ್ಬೋದು. ಆ ರೀತಿ ಪರಿಸ್ಥಿತಿ ಇದೆ. ಮತ್ತು ಈ ಇತ್ತೀಚಿನ ದಿನಗಳಲ್ಲಿ ಒಂದು ಇದರ ಹೆಸರು ಮೇಲೆ ಇತ್ತೀಚೆಗೆ ಇದು ಸ್ಕಾಲರ್ಶಿಪ್ ಒಂದು ಉದಾಹರಣೆ, ಇದು ಒಂದು ಉದಾಹರಣೆ. ಇಂಥ ಸಣ್ಣ ಅಮೌಂಟ್ ನಿಮ್ಗೆ ಹೊಂದಿಸ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಅಭಿವೃದ್ಧಿ ಕೆಲಸ ಅಂತೂ ನಿಂತು ನೀರಾಗಿದ್ದಾವೆ. ಎಷ್ಟೋ ಕಡೆ ಪಾಟೋಲ್ಸ್ ತುಂಬಲಿಕ್ಕೆ ರೊಕ್ಕ ಇಲ್ಲ. ನಿನ್ನೆ ನಮ್ಮ ವಿಜಯನಗರದ ಶಾಸಕರು ಗವಿಯಪ್ಪ ಅವರು ಸದ್ಯ ಸ್ಟೇಟ್ಮೆಂಟ್ ಕೊಟ್ಟಾರ. ಇತ್ತೀಚೆಗೆ ನಮ್ಮ ಈ ಕಡೆ ಕಾಗವಾಡದ ಶಾಸಕರು ಕಾಗೇವರು ಅವರು ಸ್ಟೇಟ್ಮೆಂಟ್ ಕೊಟ್ಟರು. ಇಂಥದ್ದು ಈಗ ಒಂದಿಬ್ಬರು ಹೊರಗೆ ಬಂದಾರಷ್ಟೇ. ಇದು ಪ್ರತಿಯೊಬ್ಬ ಕಾಂಗ್ರೆಸ್ ಮನಸ್ಸಲ್ಲಿದೆ, ಪ್ರತಿಯೊಬ್ಬ ಶಾಸಕರ ಮನಸ್ಸಲ್ಲಿದೆ. ಈ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ಕೆಲಸ ನಿಂತು ನೀರಾಗಿದ್ದಾವೆ. ಯಾವುದೇ ಕೆಲಸಗಳು ಆಗ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ. ಯಾವುದೋ ಒಂದು ಹೊಸ ಯೋಜನೆ ಮತ್ತೊಂದು ಪ್ಯಾಕೇಜಕ್ಕೂ ಹಣ ಇಲ್ಲಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅಭಿವೃದ್ಧಿಯ ಶೂನ್ಯ ಆಗಿದೆ ಇವತ್ತು ಈ ಸರ್ಕಾರ. ಅದು ಎಲ್ಲ ನಾ ಹೇಳಿದ್ರಿ, ಯಾವುದೇ ಯೋಜನೆ ತೊಗೊಂಡ್ರು, ಅನ್ನಭಾಗ್ಯ ತೊಗೊಳ್ಳಿ, ಯಾವುದೇ ತೊಗೊಳ್ಳಿ, ಪಗಾರ ಮತ್ತು ವೇತನ ಕೊಡಲಿಕ್ಕೂ ಹಣ ಇಲ್ಲದಂಥ ಪರಿಸ್ಥಿತಿ ಭಾಳ ಶೋಚನೀಯ ಪರಿಸ್ಥಿತಿ ಇದೆ. ಇವು ಸುಮ್ಮನೆ ಬಂಡತನದಿಂದ ಮಾತಾಡ್ಕೊಂಡು ಹೊಂಟಿದ್ದಾರೆ ಹೊರತು ಬೇರೆ ಯಾವುದೂ ಸಾಧನೆ ಮಾಡಲಿಕ್ಕೆ ಇವರಿಂದ ಆಗ್ತಾ ಇಲ್ಲ.